ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಮದೂತರ ಒಡೆಯನಾದ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಇನ್ನೊಂದು ಆವರ್ತಿ ಕರ್ತನೆ, ನಿನ್ನನ್ನು ಧ್ಯಾನಿಸಲು ಕರ್ತನೆ ನಮಗಿಂತ ಸಮಯ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಈ ಸಾಯಂಕಾಲ ವೇಳೆ ಕರ್ತನೆ, ಅಪ್ಪ ತಂದೆ ಎಂದು ನಾವು ಇಲ್ಲಿ ಕೂಡಿ ಬಂದಿರುವ ಕರ್ತನೆ, ಮಗನೇ ಮಗಳೇ ನಾನಿದ್ದೇನೆ ಭಯಪಡಬೇಡ ಎಂಬ ಅಭಯಸ್ಥಾನ ಕರ್ತನೆ ನಮ್ಮ ಮೇಲೆ ಇರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ನಾವು ಈಗ ಮಾಡುವಂಥ ಧ್ಯಾನವನ್ನು ಕರ್ತನೆ ನಾವೆಲ್ಲರೂ ಕರ್ತನೆ ಕೇಳುವಂಥ ಆಶೀರ್ವದಿಸಿ ಕರ್ತನೆ. ಹೌದು ಕರ್ತನೆ, ನಾನು ಹೇಳುವಂಥ ಮಾತುಗಳು ಕರ್ತನೆ ಕೇಳುವಂಥ ಹೃದಯಗಳನ್ನು ಆಶೀರ್ವದಿಸಿ ಕರ್ತನೆ. ಹೇಳುವಂಥ ಈ ವಾಕ್ಯವು ಕರ್ತನೆ ನಮ್ಮ ಹೃದಯದಲ್ಲಿ ಕರ್ತನೆ ಬಿದ್ದು ಕರ್ತನೆ 30ರಷ್ಟು 60ರಷ್ಟು 100ರಷ್ಟನ್ನು ಫಲ ಕೊಟ್ಟು ಕರ್ತನೆ ನಿನ್ನ ರಾಜ್ಯಕ್ಕೆ ಸಾಕ್ಷಿ ಕೊಡುವ ಮಕ್ಕಳಂತ ಆಶೀರ್ವಿಸಬೇಕಾಗಿ ನಮ್ಮ ಪ್ರಭು ರಕ್ಷಕನಾದ ಯೇಸು ಕ್ರಿಸ್ತನ ಮುಖಾಂತರ ನೀನು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಆವರ್ತಿಕ ತಂದೆಯಾದ ದೇವರು ನಮಗೆ ಈ ಸಮಯವನ್ನು ಕೊಟ್ಟಿದ್ದಾನೆ. ಕಳೆದ ವಾರದಲ್ಲಿ ನಾವು ವಾಕ್ಯ ಧ್ಯಾನ ಮಾಡಿದೆವು. ಶಿಲುಬೆಯು ಸಂಕಟದ ನೆರಳು ಎಂಬುದಾಗಿ. ಕಳೆದ ವಾರದಲ್ಲಿ ನಾವು ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದಲ್ಲಿ ಪ್ರವಾದಿಸಿದಂಥ ವಾಕ್ಯಗಳನ್ನು ನಾವು ಕೇಳಿಕೊಂಡೆವು. ಅಲ್ಲಿ ಪ್ರವಾದಿಯಾದ ಯೆಶಾಯನ ಕರ್ತನೆ ಯೇಸು ಕ್ರಿಸ್ತನ ಮರಣದ ಬಗ್ಗೆ ಸೂಚಿಸುವಂಥ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿಕೊಂಡೆವು ಕರ್ತನೆ. ಈ ದಿನದಲ್ಲಿ ಕರ್ತನೆ ನಾವು ಯೇಸು ಕ್ರಿಸ್ತನ ಶ್ರಮೆಯ ಬಗ್ಗೆ ಕರ್ತನೆ ಆತನ ಹೇಳಿದಂಥ ಕೆಲವು ವಾಕ್ಯಗಳನ್ನು ನಾವು ನೋಡಿಕೊಳ್ಳೋಣ. ಅದರ ಬಗ್ಗೆ ನಾವು ಧ್ಯಾನ ಮಾಡಿಕೊಳ್ಳೋಣ. ಕಳೆದ ವಾರ ಭಾಗ 1 ಆಗಿ ನಾವು ಆರಾಧಿಸಿದೆವು. ಈಗ ನಾವು ಭಾಗ 2ನೇ ಭಾಗವಾಗಿ ನಾವು ಧ್ಯಾನಿಸಿಕೊಳ್ಳೋಣ. ಅದಕ್ಕಾಗಿ ನಾವು ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡ ವೇದ ವಾಕ್ಯದ ಭಾಗವು ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನದಿಂದ 27ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 9ನೇ ಅಧ್ಯಾಯ 23ನೇ ವಚನದಿಂದ 27ನೇ ವಚನದವರೆಗೆ ನಾವು ಧ್ಯಾನ ಮಾಡಿಕೊಳ್ಳೋಣ. ಅದರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: 23ನೇ ವಚನದಿಂದ, ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು. ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವೆಲ್ಲ ಸಂಪಾದಿಸಿಕೊಂಡರೂ ತನ್ನನ್ನು ಕೆಡಿಸಿಕೊಂಡರೆ ಅಥವಾ ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನವೇನು ಎಂಬುದೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯ ಧ್ಯಾನದಲ್ಲಿ ನಾವು ನೋಡುವಾಗ ಸ್ವಲ್ಪ ಹೊತ್ತು ಶಿಲುಬೆ ಬಗ್ಗೆ ನಾವು ಕಳೆದ ವಾರ ಕೇಳಿದೆವು. ಈ ಶಿಲುಬೆ ಅಂತಂದರೆ ಕ್ರೈಸ್ತರಿಗೆ ಒಂದು ಗುರುತಾಗಿದೆ. ಶಿಲುಬೆ ಎಂದರೆ ಒಂದು ಸಂಕಟ, ಶಿಲುಬೆ ಎಂದರೆ ಒಂದು ಹಿಂಸೆಯಾಗಿದೆ ಕರ್ತನೆ. ಕ್ರೈಸ್ತರಿಗೆ ಕರ್ತನೆ ಇದೊಂದು ರಕ್ಷಣೆಯ ಒಂದು ಗುರುತು ಸಹ ಆಗಿದೆ. ಯಾಕಂತಂದರೆ ಈ ಶಿಲುಬೆಯಲ್ಲಿ ತಂದೆಯಾದ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ನಮಗಾಗಿ ಪ್ರಾಣವನ್ನು ಅರ್ಪಿಸಿ ನಮ್ಮ ಪಾಪಗಳ ಬಿಡುಗಡೆಗಾಗಿ ಆತನನ್ನು ಶಿಲುಬೆಗೆ ಏರುವಂತೆ ಆತನು ಮಾಡಿದ ಕರ್ತನ. ಆದ್ದರಿಂದ ನಾವು ಈ ಶಿಲುಬೆಯನ್ನು ನಾವು ಯಾವಾಗಲೂ ರಕ್ಷಣೆಯ ಒಂದು ಗುರುತಾಗಿ ಎಂಬುದಾಗಿ ನಾವು ಭಾವಿಸುವವರಾಗಿದ್ದೇವೆ. ಅದೇ ರೀತಿಯಾಗಿ ಈ ಶಿಲುಬೆ ಶಿಲುಬೆಯು ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ನಮಗಾಗಿ ಅರ್ಪಿಸಿದ ಒಂದು ಸೂಚಕವಾಗಿದೆ. ಆದರೆ ನಾವು ಏನು ಮಾಡ್ತೀವಿ ಅಂತಂದರೆ ಆ ಶಿಲುಬೆಯನ್ನು ನಾವು ವಿಧವಾಗಿ ನಾವು ಅದನ್ನು ಉಪಯೋಗಿಸ್ಕೊಳ್ತೇವೆ. ಅಂದರೆ ಕೆಲವೊಂದು ಸಲ ನಾವೇನು ಮಾಡ್ತೀವಿ, ಅದನ್ನು ನಮ್ಮ ಕೊರಳುಗಳಲ್ಲಿ ಆಗಲಿ ಕೈಗಳಲ್ಲಿ ಆಗಲಿ ಹಚ್ಚಿಸ್ಕೊಳ್ತೇವೆ. ಅದೇ ರೀತಿ ನಮ್ಮ ಸಭೆಗಳಲ್ಲಿ, ದೇವಾಲಯಗಳಲ್ಲಿ ಆಗಲಿ, ಮನೆಗಳಲ್ಲಿ ಅದನ್ನು ನಾವು ಉಪಯೋಗಿಸ್ತೇವೆ. ಹಾಗಾದರೆ ನಾವು ಈ ಶಿಲುಬೆ ಬಗ್ಗೆ ಒಂದು ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಯಾಕಂತಂದರೆ ಶಿಲುಬೆ ಅನ್ನೋದು ಮರಣವನ್ನು ಸೂಚಿಸುತ್ತದೆ. ದಿನಾಲು ಈ ಪದದ ಬಳಕೆಯ ಪ್ರಮಾಣವನ್ನು ಪ್ರಾಮುಖ್ಯವಾಗಿದೆ. ಕ್ರಿಸ್ತನ ವಿಷಯದಲ್ಲಿ ನಮಗಿರಬೇಕಾದ ಭಾವನೆಗಳು ದಿನಾಲು ನೂತನಪಡಿಸಿಕೊಳ್ಳಬೇಕು. ಒಂದು ಸಲ ಮಾತ್ರವಲ್ಲದೆ ನಾವು ಮಾರ್ಗವನ್ನು ತಪ್ಪಿ ಹೋಗುವುದುಂಟು. ಪಾಪದ ಪಾಲನೆಗಾಗಿಯೇ ಸಾಯಬಹುದು. ಶಿಲುಬೆ ಎಂದರೆ ನಮಗೆಲ್ಲ ಇಷ್ಟ. ಅದನ್ನು ನಾನಾ ರೀತಿಯಲ್ಲಿ ನಾವು ಉಪಯೋಗಿಸ್ತೇವೆ. ಈಗತ್ತೇನೆ ಹೇಳಿದ ಹಾಗೆ ಕೊರಳುಗಳಲ್ಲಿ ಮತ್ತು ಕೈಗಳಲ್ಲಿ ಅಥವಾ ಮನೆಗಳಲ್ಲಿ ಅದನ್ನು ಉಪಯೋಗಿಸುತ್ತೇವೆ. ಈ ರೀತಿಯಾಗಿ ನಾವು ಶಿಲುಬೆಯ ಬಗ್ಗೆ ನಾವು ತಿಳಿದುಕೊಳ್ಳಬಹುದು. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ತನ್ನ
ಜನರ ರಕ್ಷಣೆಗಾಗಿ ಆತನು ಶಿಲುಬೆ ಮೇಲೆ ಪ್ರಾಣವನ್ನು ಅರ್ಪಿಸಿದನು. ಅದೇ ರೀತಿ ಪೇತ್ರನು ಮತ್ತು 1 ಪೇತ್ರ 2ನೇ ಅಧ್ಯಾಯ 24ನೇ ವಚನದ 25ನೇ ವಚನದಲ್ಲಿ ಸಹ ಪೌಲನು ಹೀಗೆ ಪೇತ್ರನು ಹೀಗೆ ಬರೆಯಲ್ಪಡ್ತಾನೆ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣಗಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವು ಕುರಿಗಳಂತೆ ದಾರಿ ತಪ್ಪಿ ತೊಳಲರಾಗಿದ್ದೇವೆ. ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನು ಅಧ್ಯಕ್ಷನಾಗಿರುವ ಆತನ ಬಳಿಗೆ ಬಂದಿದ್ದೀರಿ. ಅಂದರೆ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರ ಆತನ ಪಾಪದ ನಿವಾರಣೆಗೋಸ್ಕರ ಆ ಶಿಲುಬೆಯನ್ನು ಏರಿದನು. ಯಾಕೆಂದರೆ ಜೀವಿಸುವಂಥವನು ಆತನು ನಮ್ಮ ಪಾಪಗಳಿಗೆ ತಾನೇ ತನ್ನ ದೇಹದಲ್ಲಿ ಆತನು ಹೊತ್ತುಕೊಂಡನು. ಆತನು ನಮ್ಮ ಪಾಪಗಳಿಗೋಸ್ಕರ ಅಸಹ್ಯವಾಗಿ ಉಳಿಸಿಕೊಂಡನು. ನಮ್ಮ ಪಾಪಗಳಿಗೋಸ್ಕರ ಆತನು ಈ ಪ್ರಾಣವನ್ನು ಅರ್ಪಿಸಿದನು. ಅದಕ್ಕೆ ರೋಮ 3ನೇ ಅಧ್ಯಾಯ 12ನೇ ವಚನಕ್ಕೆ ಬರುತ್ತದೆ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನು ಮಾಡದವನು ಇಲ್ಲ, ಒಬ್ಬನಾದರೂ ಇಲ್ಲ ಅಂತೇಳಿ ನಾವು ವಾಕ್ಯವನ್ನು ನೋಡೋರಾಗಿದ್ದೇವೆ. ಯಾಕಂತಂದರೆ ಅಲ್ಲಿ ಏನು ಮಾಡ್ತಾನೆ, ಎಲ್ಲರೂ ಸಹ ಭೂಲೋಕದ ಪ್ರತಿಯೊಬ್ಬರು ತಮ್ಮ ತಮ್ಮ ದಾರಿಯನ್ನು ಹಿಡಿದುಕೊಂಡಿದ್ದಾರೆ, ತಮ್ಮ ಇಚ್ಛಾನುಸಾರವಾಗಿ ಈ ಲೋಕದಲ್ಲಿ ಜೀವಿಸುತ್ತಾ ಇರ್ತಾರೆ. ಆದ್ದರಿಂದ ಆತನು ಅವರೆಲ್ಲರನ್ನು ದೇವರ ರಾಜ್ಯಕ್ಕೆ ಸೇರಿಸುವ ಒಂದು ಉದ್ದೇಶದಿಂದ ಏನು ಮಾಡ್ತಾನಂತಂದರೆ, ತಂದೆ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಆದ್ದರಿಂದ ಒಬ್ಬರು ಸಹ ಒಳ್ಳೆಯವರದನ್ನು ಮಾಡುವನಿಲ್ಲ, ಒಬ್ಬನಾದರೂ ಇಲ್ಲ ಅಂತ ಹೇಳ್ತಾನೆ. ಅದೇ ರೀತಿ 1 ಪೇತ್ರ 2ನೇ ಅಧ್ಯಾಯ 25ನೇ ವಚನದ ಸಹ ಹೀಗೆ ಬರೆಯಲ್ಪಡ್ತಾನೆ, ನೀವು ಕುರಿಗಳಂತೆ ದಾರಿ ತಪ್ಪಿ ಬಳಲುವವರಾಗಿದ್ದೀರಿ, ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನು ಅಧ್ಯಕ್ಷನಾಗಿರುವ ಆತನ ಬಳಿಗೆ ಬಂದಿದ್ರಿ. ಯಾಕಂತಂದರೆ ನಾವು ಕುರಿಗಳು ನೋಡ್ರಿ ಯಾವಾಗಲೂ ಏನು ಮಾಡ್ತವೆ, ತನ್ನಷ್ಟಕ್ಕೆ ತಾನೇ ಎಲ್ಲಿ ಬೇಕಲ್ಲಿದ್ರೆ ಹೋಗೋದಿಲ್ಲ. ಕುರುಬನು ತಾವೇನು ಮಾಡ್ತಾ ಇದ್ದಾನೆ, ತನ್ನ ದಾರಿ ಎಲ್ಲಿ ತಾನು ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಎಲ್ಲಿಗೆ ಹೋಗ್ತಾನೆ ಅಲ್ಲಿಗೆ ಕುರಿಗಳು ಸಹ ಹೋಗ್ತಾ ಇರ್ತವೆ. ಆದ್ದರಿಂದ ನಾವುಗಳು ಸಹ ಏನು ಮಾಡ್ಬೇಕಂತಂತಂದರೆ ನಮ್ಮ ದಾರಿಯನ್ನು ಬಿಟ್ಟು ಹೋಗೋದಾಗೆ ಕುರುಬನು ಕರೆದುಕೊಂಡು ಹೋಗೋ ದಾರಿಯಲ್ಲಿ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಾವು ಹೋಗೋರಾಗಿದ್ದೇವೆ ಕರ್ತನೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ಯೇಸು ಕ್ರೈಸ್ತರಾಗಿ ನಾವು ಈ ಲೋಕದಲ್ಲಿ ಅನೇಕ ಹಿಂಸೆಗಳನ್ನು ಬರೋದುಂಟು. ಆ ಹಿಂಸೆಗಳನ್ನು ಯಾತಕ್ಕಾಗಿ ನಾವು ಅನುಭವಿಸಬೇಕೆಂಬುದು ಕೆಲವು ವಾಕ್ಯಗಳ ಮುಖಾಂತರ ನಾವು ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇದಾಗಿ ನಮ್ಮ ಹಿಂಸೆಗಳು ಆಶೀರ್ವಾದದ ಸಂಕಟಕ್ಕಾಗಿ ನಾವು ಹಿಂಸೆಯನ್ನು ಅನುಭವಿಸಬೇಕಾಗಿದೆ. ಹೇಗೆಂದರೆ ಮುಖ್ಯವಾಗಿ ಮತ್ತಾಯನ ಬರೆಸುವಂತೆ 5ನೇ ಅಧ್ಯಾಯ 10ನೇ ವಚನ ಮತ್ತು 12 ಹೀಗೆ ನಡೆದು, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವನು ಧನ್ಯನು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ. ಅಂದರೆ ನಮಗೆ ಆಶೀರ್ವಾದಕ್ಕೋಸ್ಕರ ನಾವು ಹಿಂಸೆಯನ್ನು ತಾಳಿಕೊಳ್ಳಬೇಕಾಗಿದೆ. ಯಾಕಂದರೆ ನೀತಿಗಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಜೀವಿಸಿದಾಗೆ ನೀತಿವಂತರಾಗಿ ಬಾಳಬೇಕಾದಾಗ ಏನು ಮಾಡೋಕೆ ನಾವು ಹಿಂಸೆಯನ್ನು ತಾಳಬೇಕಾಗಿದೆ. ಯಾಕಂತಂದರೆ ಕೆಲವರು ಅನೇಕ ಚುಚ್ಚು ಮಾತುಗಳಿಂದ, ಅನೇಕ ಬಾಧೆ ಮಾತುಗಳಿಂದ ನಮ್ಮರ ಬಗ್ಗೆ ಮಾತಾಡ್ತಿದ್ದಾರೆ. ಆದರೆ ಅವೆಲ್ಲವನ್ನು ತಾಳಿಕೊಳ್ಳುವನು ಏನಂತಂದರೆ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವನು ಧನ್ಯನು, ಪರಲೋಕ ರಾಜ್ಯ ಅಂದರೆ ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಬೇಕು. ಅದೇ ರೀತಿಯಾಗಿ ಹಿಂಸೆ ಎನ್ನುವುದು ರಾಜಕೀಯ, ಧಾರ್ಮಿಕ ಅಥವಾ ಸಾಮಾಜಿಕ ಹಿಂಸೆ ಅಲ್ಲ. ನೀತಿಯ ನಿಮಿತ್ತ ಹಿಂಸೆ ಜಾತಿ, ಬಣ್ಣ, ಕುಲಗಳ ಕಾರಣಕ್ಕಾಗಿಲ್ಲ ಅಥವಾ ಮತಾಂಧತೆ ತಪ್ಪಿಸುವ ನಿಮಿತ್ತವಾಗಿ ಅಲ್ಲ. ನೀತಿಯ ನಿಮಿತ್ತವಾಗಿ ಹಿಂಸೆ ದೇವರ ಮಕ್ಕಳನ್ನು ಇತರ ಜನರಿಂದ ಪ್ರತ್ಯೇಕವಾಗಿ ಮಾಡುತ್ತದೆ. ಅಂದರೆ ನಾವು ಹಿಂಸೆ ಅಂತಂದರೆ ನಾವು ಜಾತಿಗೋಸ್ಕರ ಅಲ್ಲ, ಈ ಬಣ್ಣಗಳಿಗೋಸ್ಕರ ಅಥವಾ ರಾಜಕೀಯಗಳಿಗೋಸ್ಕರ ಹಿಂಸೆ ಅಲ್ಲ. ನಾವು ನೀತಿ ನಿಮಿತ್ತವಾಗಿ ನಾವು ಹಿಂಸೆಯನ್ನು ತಾಳಿಕೊಳ್ಳುವಾಗ ನಾವೇನಾಗುತ್ತಂದರೆ ದೇವರ ಮಕ್ಕಳನ್ನು, ಆದರೂ ಲೋಕದ ಮಕ್ಕಳಿಂದ ನಮ್ಮನ್ನು ಬೇರ್ಪಡಿಸುವಂತೆ ಮಾಡುತ್ತದೆ. ಯೋಹಾನ ಬರೆಸುವಾರ್ತೆ 15:20 ನನ್ನನ್ನು ಹಿಂಸೆಪಡಿಸಿದರೆ ನಿಮ್ಮನ್ನು ಹಿಂಸೆಪಡಿಸುವರು, ನನ್ನ ಮಾತನ್ನು ಕೈಕೊಂಡರೆ ನಿಮ್ಮ ಮಾತನ್ನು ಕೈಕೊಂಡು ನಡೆಯುವರು ಎಂಬುದಾಗಿ. ಅಂದರೆ ನಮ್ಮಕ್ಕಿಂತ ಮೊದಲೇನಂತಂದರೆ ಯಾರು ಕ್ರೈಸ್ತರಿಗೆ ಹಿಂಸೆ ಪಡೆದವರಿಗೆ ಮೊದಲು ಯೇಸುವನ್ನು ಪಡಿಸಿದ ಹಾಗಾಯಿತು ಎಂದು ತಂದೆಯಾದ ಯೋಹಾನ ಬರೆಸುವಾರ್ತೆಯಲ್ಲಿ ನಾವು ಕಾಳುವರಾಗಿದ್ದೇವೆ. ಅದೇ ರೀತಿಗೆ 2 ತಿಮೋತಿ 3:12 ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಅಂದರೆ ಕ್ರಿಸ್ತನ ಯೇಸುವಿನ ಸದ್ಭಕ್ತರಾಗಿ, ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಆತನ ನೀತಿಯ ಮಾರ್ಗದಲ್ಲಿ, ಆತನ ನೀತಿಯ ಜೀವಿತದಲ್ಲಿ ಜೀವಿಸುವವರು ಪ್ರತಿಯೊಬ್ಬರು ಏನಂದರೆ ಮನಸ್ಸು ಮಾಡೋರೆಲ್ಲರೂ ಹಿಂಸೆಗೊಳಗಾಗುವರು. ಹಿಂಸೆ ಅನ್ನೋದೇನಂತಂದರೆ ನಮ್ಮನ್ನು ಪರಿಶುದ್ಧರನ್ನಾಗಿ ಪರಿವರ್ತಿಸುವುದು, ಪರಿಶುದ್ಧರನ್ನಾಗಿ ಮಾಡುವಂಥದ್ದು. ಯಾಕಂದರೆ ಹಿಂಸೆಯನ್ನು ತಾಳಿಕೊಂಡಾಗ ನಾವು ನಮ್ಮ ನೈಜತೆ, ನಮ್ಮ ತನವನ್ನು ತೋರಿಸುವಂಥದ್ದಾಗಿದೆ. ಅದೇ ರೀತಿಯಾಗಿ 2ನೇದಾಗಿ ರಕ್ಷಣೆಯ ಫಲಕ್ಕಾಗಿ ನಾವು ಹಿಂಸೆಯನ್ನು ತಾಳಿಕೊಳ್ಳಬೇಕು. ಮತ್ತೇನು ಬರೆಸುವಂತೆ 10ನೇ ಅಧ್ಯಾಯ 22ನೇ ವಚನದಲ್ಲಿ, ಮತ್ತು ನನ್ನ ಹೆಸರಿನ ನಿಮಿತ್ತವಾಗಿ ನಿಮ್ಮನ್ನು
ಎಲ್ಲರೂ ಹಾಗೆ ಮಾಡುವರು, ಆದರೆ ಕಡೆಯವರೆಗೆ ತಾಳಿಕೊಳ್ಳುವನು ರಕ್ಷಣೆ ಹೊಂದುವನು. ಈ ರೀತಿಯಾಗಿ ಇದು ಮಾನವನ ಸಹಜ ಸ್ವಭಾವವೇ ಆಗಿದೆ. ಸತ್ಯವಾದ ಬೋಧನೆ ದ್ವೇಷ ಹಿಂಸೆಗಳನ್ನು ರಕ್ತ ಸಂಬಂಧಿಗಳಿಂದಲೂ ಉಂಟಾಗುತ್ತದೆ. ದೇವರ ಸೇವಕರು ಹೆಚ್ಚು ಹಿಂಸೆಗಳನ್ನು ಸಹಿಸಿಕೊಳ್ಳಬೇಕು, ಯಾಕಂದರೆ ಕಡೆಯ ತನಕ ಸಹಿಸಿಕೊಳ್ಳುವಂಥದ್ದು ಅವರ ನಂಬಿಕೆಯನ್ನು ದೃಢಪಡಿಸುತ್ತದೆ. ಇದಕ್ಕಾಗಿ ನಾವು ಸತ್ಯವೇದದಲ್ಲಿ ಯೋಹಾನ್ ಬರೆಸುವಾರ್ತೆ 15:18 ಹೀಗೆ ನೋಡುತ್ತೀವಿ: ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡಿದರೆ ಮೊದಲು ನನ್ನ ಮೇಲೆ ದ್ವೇಷ ಮಾಡಿದಂತೆ ಅರಿಯಿರಿ. ನೀವು ಲೋಕದವರಾಗಿದ್ದರೆ ಲೋಕವು ನಿಮ್ಮ ಮೇಲೆ ಮಮತೆ ಇಡುತ್ತಿತ್ತು. ನಾನು ನಿಮ್ಮನ್ನು ಆರಿಸಿಕೊಂಡು ತೆಗೆದುಕೊಂಡಿದ್ದರಿಂದ ನೀವು ಲೋಕದಿಂದ ದ್ವೇಷಕ್ಕೆ ಒಳಗಾಗುತ್ತೀರಿ. ಅಂದರೆ ಇಲ್ಲಿ ನೋಡ್ರಿ, ಮೊದಲೇ ದ್ವೇಷವು ಮೊದಲು ನೀವು ದ್ವೇಷ ಮಾಡಿದರೆ ಮೊದಲು ನನ್ನ ಮಾಡಿದೆ. ಅಂದರೆ ಯೇಸು ಕ್ರಿಸ್ತನು ಏನು ಮಾಡ್ತಾನೆ, ನಿಮ್ಮನ್ನು ಯಾರನ್ನು ದ್ವೇಷ ಮಾಡಿದರೆ ನನಗೂ ಮಾಡಿದಾಗಾಯಿತು, ನನ್ನನ್ನು ಮೊದಲು ಮಾಡಿದಾಗಾಯಿತು. ಅಂದರೆ ಯಾರು ನಿಮ್ಮನ್ನು ಪ್ರೀತಿ ಮಾಡುತ್ತಾರೋ ಆಗ ಸಹ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು ಎಂಬುದಾಗಿ ತನ್ನ ಯೋಹಾನ ಸುವಾರ್ತೆಯಲ್ಲಿ ಹೇಳ್ತಾನೆ. 4ನೇದಾಗಿ ಸಂಕಟವು ಕೃಪೆ ಮತ್ತು ಆಶೀರ್ವಾದಕ್ಕಾಗಿ ನಾವು ಹಿಂಸೆಯನ್ನು ತಾಳಿಕೊಳ್ಳಬಹುದಾಗಿದೆ. ಸಂಕಟವು ಮತ್ತು ಕೃಪೆ ಆಶೀರ್ವಾದಕ್ಕಾಗಿ. ಈ ಸಂಕಟವು ನಮಗೆ ಕೃಪೆಯನ್ನು ಸಹ ಅನುಗ್ರಹಿಸುತ್ತದೆ, ಆಶೀರ್ವಾದ ಸಹ ಅನುಗ್ರಹಿಸುತ್ತದೆ. 2 ಕೊರಿಂಥ 12:9 ಅದಕ್ಕಾದರೂ ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾರ್ಥಕವಾಗುತ್ತದೆ ಎಂಬುದಾಗಿ. ಇಲ್ಲಿ ಏನು ಮಾಡುತ್ತೇನೆ ಅಂತಂದರೆ, ಪೌಲನು ಬೇಡಿಕೊಳ್ಳುವುದನ್ನು ಕರ್ತನು ಕೊಡಲಿಲ್ಲ, ಅದಕ್ಕಿಂತ ಉತ್ತಮವಾದದ್ದನ್ನು ಅಂದರೆ ವಿವರಣೆ ಹಾಗೂ ದೊಡ್ಡ ವಾಗ್ದಾನವನ್ನು ಕೊಟ್ಟನು. ಹಿಂಸೆಯನ್ನು ಸಹಿಸಿಕೊಳ್ಳುವುದು ಯೇಸು ಅವನನ್ನು ಬಲಪಡಿಸುವನು, ಆದ್ದರಿಂದ ಆತ್ಮಿಕ ಲಾಭವನ್ನು ಹೊಂದುವಂತೆ ಮಾಡುವನು. ದೇವರು ಯಾವಾಗಲೂ ಭಾರವನ್ನು ಸಹಿಸಿಕೊಳ್ಳಲು ಕರೆಯುವುದಿಲ್ಲ, ಆತನ ಕೃಪೆ ಎಲ್ಲರಿಗಾಗಿ ಕೊಡುತ್ತಾನೆ. ಅದೇ ರೀತಿಯಾಗಿ 5ನೇದಾಗಿ ಸಂಕಟದಲ್ಲಿ ಸಂತೋಷ. ಅಂದರೆ ನಮಗೆ ಸಂಕಟ ಇದ್ದರೂ ಸಹ ಅದರಲ್ಲಿ ನಮಗೆ ಸಂತೋಷಕ್ಕಾಗಿ ನಮಗೆ ಹಿಂಸೆಗಳು ಬರುತ್ತಿರ್ತವೆ. ರೋಮ 5:3-5 ಏನು ನೋಡುತ್ತೇವೆ: ಇದಲ್ಲದೆ ನಿಮಗೆ ಉಂಟಾಗುವ ಉಪದ್ರವಗಳಲ್ಲಿ ಸಂಕಟ ಹಿಂಸೆ ಉಲ್ಲಾಸವಾಗಿದ್ದೇವೆ, ಯಾಕಂದರೆ ಉಪದ್ರವದಿಂದ ತಾಳ್ಮೆ ಉಂಟಾಗುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟಿ ತೃಪ್ತಿ ಹಾಗೂ ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ. ಇವೆಲ್ಲವುಗಳು ಶ್ರಮಗಳ ವಿರುವಾಗಿಯೇ ನಮಗೆ ವಿಶ್ವಾಸಗಳ ನಿರೀಕ್ಷೆಯಲ್ಲಿ ಹುಟ್ಟಿಸ್ತವೆ. ಆದ್ದರಿಂದ ಕಷ್ಟಗಳು ನಮಗೆ ಹಿತವೆನಿಸುತ್ತವೆ, ಕಷ್ಟಗಳು ಹಿಂಸೆಗಳು ನಮ್ಮನ್ನು ಬಲಪಡಿಸುತ್ತವೆ. ಆದ್ದರಿಂದ ನಾವು ಶ್ರಮೆಗೆ ಹಿಂಜರಿಯಬಾರದು. ಈ ರೀತಿಯಾಗಿ ನಾವು ದೇವರ ವಾಕ್ಯವನ್ನು ನಾವು ಕೇಳ್ತೇವೆ. ಮುಂದೆ ಆಮೇಲೆ 6ನೇದಾಗಿ ಕ್ರೈಸ್ತರಿಗೆ ಉತ್ತೇಜನ. ಈ ಹಿಂಸೆ ಅನ್ನೋದು ಕ್ರೈಸ್ತರಿಗೆ ಉತ್ತೇಜನಕ್ಕಾಗಿ ನಮಗೆ ಹಿಂಸೆಗಳು ಉಂಟಾಗುತ್ತೆ. 1 ಪೇತ್ರ 3:14 ಹೀಗೆ ಹೇಳಲ್ಪಟ್ಟಿದೆ: ಒಂದು ವೇಳೆ ನೀವು ನೀತಿಯ ನಿಮಿತ್ತವಾಗಿ ಬಾಧೆಪಟ್ಟರೆ ನೀವು ಧನ್ಯರು. ಮತ್ತಾಯ 5:10 ನಾವು ನೋಡುತ್ತೇವೆ. ಯಾಕಂದರೆ ಒಳ್ಳೆಯ ಕಾರ್ಯಗಳನ್ನು ಈ ಥರದಿಂದ ಶ್ರಮೆ ಅನುಭವಿಸುವುದಾಗಬೇಕಾಗಿದೆ. 1 ಪೇತ್ರ 4:12 ಸಹ: ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟವರಾಗಿದ್ದೀರಿ. ಪೇತ್ರನು ಬೆಂಕಿಯಿಂದಾಗುವ ಶೋಧನೆಯ ಬಗ್ಗೆ ಮಾತಾಡುತ್ತಾನೆ. ಲೋಹಗಳನ್ನು ಬೆಂಕಿಯಿಂದ ಶೋಧಿಸುತ್ತದೆ. ದೇವರು ನಮ್ಮನ್ನು ಶೋಧಿಸಲು ಬೆಂಕಿಗೆ ಅನುಮತಿ ಕೊಡುತ್ತಾನೆ, ಹಿಂಸೆಗಳನ್ನು ಕೊಡುತ್ತಾನೆ. ಕೀರ್ತನೆ 66:10 ಸಹ ಹೀಗೆ: ದೇವರೇ, ನಮ್ಮನ್ನು ಶೋಧಿಸಿರಿ, ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧ ಮಾಡಿರಿ ಎಂಬುದಾಗಿ. ಅಂದರೆ ನಾವು ಯಾವುದೇ ಒಂದು ವಸ್ತುವನ್ನು ನಾವು ಅದನ್ನು ಶುದ್ಧ ಮಾಡುವಾಗ ಅದನ್ನು ಬೆಂಕಿಗೆ ಹಾಕುತ್ತೇವೆ. ಉದಾಹರಣೆಗೆ, ನಾನು ಮಾಡುವಂಥ ಕಂಪನಿಯಲ್ಲಿ ಅಲ್ಲಿ ಮಣ್ಣಿನ ಅಂದರೆ ಐರನ್ ಓರಿಂದ ಒಂದು ಮ್ಯಾಂಗನೀಸ್ ಪದಾರ್ಥದಿಂದ ಕಬ್ಬಿಣವನ್ನು ಉತ್ಪಾದಿಸ್ತಾರೆ. ಆ ಮ್ಯಾಂಗನೀಸಿನಿಂದ ಕಬ್ಬಿಣ ತೆಗೆಯಲು ಏನು ಮಾಡ್ತಾರೆ, ಅದನ್ನು ಫಸ್ಟು ಆ ಮೈನ್ಸನ್ನು ಏನು ಮಾಡ್ತಾರೆ ಅಂದರೆ ಒಂದು ಫರ್ನಿಸ್ ಒಳಗಡೆ ಹಾಕ್ತಾರೆ. ಆ ಫರ್ನಿಸ್ ಒಳಗೆ ಸುಮಾರು 1600 ಸೆಂಟಿಗ್ರೇಡ್ನಷ್ಟು ಉಷ್ಣತೆ ಅದಕ್ಕೆ ಕೊಟ್ಟುಬಿಟ್ಟು ಆ ಮಣ್ಣಿನಿಂದ ಆ ಮ್ಯಾಂಗನೀಸಿಂದ ಏನು ಮಾಡ್ತಾರೆ, ಅವರು ಐರನನ್ನು ಹೊರಗಡೆ ತೆಗಿತಾರೆ. ಅಷ್ಟು ಶಾಖ ಕೊಟ್ಟಾಗ ಮಾತ್ರ ಆ ಐರನ್ ಅನ್ನೋದು ಅಥವಾ ಅದು ಕಬ್ಬಿಣವನ್ನು ಅದಿರು ಹೊರಗಡೆ ಬರ್ತದೆ. ಅದು ಏನಂದರೆ ಅದನ್ನು ಶುದ್ಧೀಕರಿಸಿ ಅಂದರೆ ಸಪ್ರೇಟ್ ಆಗುತ್ತದೆ. ಒಳ್ಳೆಯದು ಸಪ್ರೇಟ್ ಆಗ್ತದೆ, ಕೆಟ್ಟದ್ದು ಸಪ್ರೇಟ್ ಆಗ್ತದೆ. ಆಗ ಏನಾಗ್ತದೆ, ನಾವು ಶುದ್ಧರಾಗಿ, ಅದೇ ರೀತಿ ಹಿಂಸೆಯಿಂದ ನಾವೇನು ಮಾಡ್ತೀವಿ, ಶುದ್ಧರಾಗುವಾಗೆ ನಮಗೆ ಸಹಾಯವಾಗುತ್ತೆ. ಆದ್ದರಿಂದ ಕ್ರೈಸ್ತರಾದ ನಮಗೆ ಹಿಂಸೆ ಎನ್ನುವುದು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಆಗಿರುತ್ತದೆ. ಆದ್ದರಿಂದ ನಾವು ಕರ್ತನ ಪ್ರಿಯರೇ, ಕ್ರೈಸ್ತರಾದ ನಮಗೆ ಈ ಹಿಂಸೆ ಎನ್ನುವುದು ನಮ್ಮ ಜೀವನದಲ್ಲಿ ಸಾಮಾನ್ಯವಾಗಿರುತ್ತದೆ. ಆದ್ದರಿಂದ ಆ ಹಿಂಸೆಯನ್ನು ತಾಳಿಕೊಳ್ಳುವವನು ಪರಲೋಕ ರಾಜ್ಯಕ್ಕೆ ಬಾಧ್ಯನಾಗುವನು. ಅದೇ ರೀತಿಯಾಗಿ ನಾವು ಕ್ರೈಸ್ತರಾದ ನಾವು ನಮ್ಮ ಹಿಂಸೆಗಳನ್ನು ಕರ್ತನಿಗಾಗಿ ಅಥವಾ ನಮ್ಮ ಆತ್ಮಿಕ ಲಾಭಕ್ಕಾಗಿ ಅವನ್ನು ಸಹಿಸಿಕೊಳ್ಳುವುದು ಧನ್ಯವೆಂದು ಹೇಳ್ತಾನೆ. ಇದಕ್ಕಾಗಿ ದೇವರು ಹಾಗೆ ಸಿದ್ಧ ಮಾಡುವ ಹಾಗೆ ದೇವರು ನಮ್ಮನ್ನು ಆಶೀರ್ವದಿಸಲಿ, ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ಪರಮದೂತನ ತಂದೆಯಾದ ದೇವರ ಕರ್ತನೆ, ಈ ಸಂಜೆ ವೇಳೆಯಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಿಕೊಂಡೆವು. ಆ ವಾಕ್ಯಗಳನ್ನು ಕರ್ತ ನಮ್ಮ ಮನದಲ್ಲಿ ಕರ್ತನೆ
ಬಿದ್ದು ಕರ್ತನೆ ಅವು ಕರ್ತನೆ ಫಲವನ್ನು ಕೊಡುವಂಥ ಆಶೀರ್ವಾದ ಕರ್ತನೆ. ಹಿಂಸೆ ಕರ್ತನೆ ಜಯಿಸುವಂಥ ಶಕ್ತಿ ನಮ್ಗೆ ಕೊಟ್ಟು ಕರ್ತನೆ. ಹೌದು, ನಮ್ಮ ಪಾಲಿಗೆ ಅದು ಕರ್ತನೆ ಒಳ್ಳೆಯದೇ ಆಗಿದೆ ಕರ್ತನೆ. ಆ ಹಿಂಸೆಯಿಂದ ನಾವು ಕರ್ತನೆ ನಿನ್ನ ರಾಜ್ಯಕ್ಕೆ ಸಾಕ್ಷಿ ಕೊಡಬೇಕು ಅಂತ ಆಶೀರ್ವದಿಸ್ಕರ್ತನೆ. ಕ್ರೈಸ್ತರಾದ ನಮಗೆ ಕರ್ತನೆ ಹಿಂಸೆ ಕರ್ತನೆ ನೆರಳಿನಂತೆ ನಮ್ಮ ಹಿಂಬಾಲಿಸಿರುವ ಕರ್ತನೆ, ಅದರಿಂದ ಜಯಿಸಿ ಕರ್ತನೆ ನಿನ್ನ ರಾಜ್ಯದ ಕಡೆಗೆ ನಾವು ತಿರುಗುವಂತೆ ನಮ್ಮನ್ನು ಆಶೀರ್ವದಿಸ್ಕರ್ತನೆ.